ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಎಲ್ಲಿ ಸರಿ ಮಾಡ್ಕೊಳ್ಬೇಕಾಗಿದೆ ನಾವು ಮತ್ತು ಮಕ್ಕಳ ವಿಚಾರದಲ್ಲಿ ಅಂತ ಫೈನಲ್ ವರ್ಡ್ ಮ್ಯಾಮ್ ಏನ್ ಹೇಳ್ತೀರಿ ಪೋಷಕರಾಗಿ ಮತ್ತೆ ಪೋಷಕರಾಗಿ ನಾನೇನು ಹೇಳ್ತೀನಿ ಅಂತಂದರೆ ಮಕ್ಕಳು ನಿಮ್ಮ ಮಕ್ಕಳು ಅಂತಂದರೆ ನೀವು ಹೆತ್ತಿರೋ ಮಕ್ಕಳು ನೀವು ಕೇರ್ಫುಲ್ ಆಗಿರಿ. ನಿಮ್ಮ ಮಕ್ಕಳು ಒಂದು ಮಾತು ಆಡ್ತಾರೆ ಅಥವಾ ಒಂದು ಮಾತು ಆಡಲಿಲ್ಲ ಅಂತಂದ್ರೂ ಒಂದು ಸ್ವಲ್ಪ ವಿಚಾರ ಮಾಡಿ ನೋಡಿ ನನ್ನ ಮಗು ನಾರ್ಮಲ್ ಆಗಿದೆಯೋ ಅಥವಾ ಸ್ವಲ್ಪ ಏನೋ ವ್ಯತ್ಯಾಸ ಆಗಿದೆಯೋ ಅಂತ. ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಮಾತಾಡಿ, ಮನಸ್ಸು ಬಿಚ್ಚಿ ಮಾತಾಡಿ. ಆಮೇಲೆ ಟೀಚರ್ಸಿಗೆ ಹೇಳ್ತೀನಿ, ಹೌದು ನೀವು ಕಲ್ತಿದ್ದು ಒಂದು ಕಾಲ ಆಗಿತ್ತು, ಬಟ್ ಇವತ್ತಿನ ಟೈಮ್ನಲ್ಲಿ ಮಕ್ಕಳು ತುಂಬ ಸೂಕ್ಷ್ಮ ಇದ್ದಾರೆ. ಮಕ್ಕಳು ನಯನ ಮೇಡಮ್ ಅವ್ರು ಹೇಳ್ದಂಗೆ ಮೈ ಮೇಲೆ ಗಾಯ ಆದ್ರೆ ಕಾಣುತ್ತೆ, ಮನಸ್ಸಿಗೆ ಗಾಯ ಆದ್ರಂದ್ರೆ ಕಾಣೋದಿಲ್ಲ. ಅದನ್ನ ಅರ್ಥ ಮಾಡಿಕೊಂಡು ಮಕ್ಕಳು ಸಣ್ಣ ಸಣ್ಣ ಬಿಹೇವಿಯರಲ್ ಚೇಂಜ್ ಆಯ್ತು ಅಂದ್ರೆ ದಯವಿಟ್ಟು ಗಮನ ಇಟ್ಟು ನೋಡಿ. ಇಮಿಡಿಯೇಟ್ ಆಗಿ ಒಬ್ರು ಸೈಕಾಲಜಿಸ್ಟ್ ಅಥವಾ ಸ್ಕೂಲ್ ಕೌನ್ಸಿಲರ್ಗೆ ರೆಫರ್ ಮಾಡಿ. ನಾನು ಸೈಕಾಲಜಿ BEd ಅಲ್ಲಿ ಓದಿದ್ದೀನಿ ಅಂತ ನೀವು ಜವಾಬ್ದಾರಿ ತಗೊಳಕ್ ಹೋಗಬೇಡಿ. ನೀವು ನಿಮ್ಮ ಸಬ್ಜೆಕ್ಟಲ್ಲಿ ನೀವು ಪರಿಣಿತರು. ಅದೇ ರೀತಿ ಸಂಪನ್ಮೂಲ ವ್ಯಕ್ತಿ ಇರ್ತಾರೆ, ಅವ್ರನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಸಮಯ ಜಾಸ್ತಿ ಪೋಷಕರು ಕೊಡಬೇಕು ಅಂತ ಅನ್ಸುತ್ತೆ. ಪೋಷಕರು ಕೊಡ್ಬೇಕು ಮ್ಯಾಮ್. ಆದ್ರೆ ಪೋಷಕರು ಶಾಲೆ ಕಳಿಸೋದನ್ನು ಒಂದು ನಂಬಿಕೆಯಿಂದ ಕಳಿಸ್ತಾರೆ, ಅದನ್ನ ಅವರು ಉಳಿಸ್ಕೊಬೇಕು. ಮತ್ತೆ ಶಾಲೆ CBSE ನಲ್ಲೂ ಹೇಳಿದ್ದಾರೆ, ಈಗ ಶಾಲೆ, ಟೀಚರ್ಸು ಮತ್ತೆ ಚಿಲ್ಡ್ರನ್ನು ಇವು ಮೂರು ಒಂದು ಟ್ರಯಾಂಗಲ್ ಥರ 3 ಜನನು ಒಟ್ಟಿಗೆ ಕೈ ಜೋಡಿಸಿದ್ರೇ ಮಗು ಸೇಫ್ ಆಗಿರೋದು. ಆದರೆ ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರ ಹತ್ರ ಕೇಳ್ತೀನಿ, ಅವರು ಶಿಕ್ಷಣಕ್ಕೆ ತುಂಬಾ ಬೆಂಬಲ ಕೊಡ್ತಾರೇನೋ ಅಂತ ಅನ್ಕೊಂಡು ನೀವು ಈ ಒಂದು ಶಿಕ್ಷಣ ಇಲಾಖೆಯವ್ರ ಜೊತೆ ಮಾತಾಡ್ಬಿಟ್ಟು ಪ್ರತಿಯೊಂದು ಸ್ಕೂಲ್ನಲ್ಲೂ ಸ್ಕೂಲ್ ಕೌನ್ಸಿಲರ್ನ ಕಂಪಲ್ಸರಿ ಮಾಡಿ. ಗೊತ್ತಿದೆ 1 ಲಕ್ಷಕ್ಕೆ ಒಬ್ಬರೇ ಕೌನ್ಸಿಲರ್ ಇರೋದು, ಆದ್ರೂ ಹೇಗಾದರೂ ಮಾಡಿಬಿಟ್ಟು ಪ್ರತಿಯೊಂದು ಸ್ಕೂಲಲ್ಲೂ ಅಟ್ಲೀಸ್ಟ್ ವಿಸಿಟಿಂಗ್ ಆದರೂ ಅವರು ಅರೇಂಜ್ ಮಾಡಲಿ. ಓಕೆ ಸರ್, ಫೈನಲ್ ವರ್ಡ್ ಏನು ಹೇಳ್ತೀರಿ ಸರ್? ಮೇಡಮ್ ಜಿ, ಮಕ್ಕಳು ಯಾಕೆ ಸೂಸೈಡ್ಗೆ ಹೆಚ್ಚು ಹೋಗ್ತಾ ಇದ್ದಾರೆ ಅಂದರೆ, ಒಂದು ಮನೆಯ ವಾತಾವರಣ ಮೇಜರ್ ಆಗಿ ಅದ್ರ ಮೇಲೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಆಮೇಲೆ ಶಾಲೆ ವಾತಾವರಣದಲ್ಲಿ ನಾವುಗಳು ಏನು ಮಾಡಬೇಕಾಗಿದೆ ಇನ್ನು ಮುಂದೆ ಅಂದರೆ, ಮಕ್ಕಳನ್ನು ಆಕ್ಟಿವಿಟೀಸ್ಗೆ ಇನ್ವಾಲ್ವ್ ಮಾಡಬೇಕಾಗುತ್ತೆ. ಸ್ಕಿಲ್ ಕಡೆ ಮಕ್ಕಳನ್ನು ಗಮನ ಹರಿಸಂಗೆ ಮಾಡಿದ್ರೆ ಆವಾಗ ಮಕ್ಕಳೇನಾಗುತ್ತೆ, ಮೈಂಡ್ ಡೈವರ್ಷನ್ ಆಗುತ್ತೆ. ಅವ್ರು ಬೇರೆ ಇನ್ನೇನು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ಕೆಟ್ಟದಾಗಿ. ಅದೇನಾಗುತ್ತೆ, ಈಗೇನಾಗಿದೆ ನಮ್ಮ ಎಜುಕೇಷನ್ ಹೇಳ್ಬೇಕಂದ್ರೆ, ನಮ್ಮ ಸರ್ಕಾರ ಕೊಡ್ತಕ್ಕಂಥ ಎಜುಕೇಷನ್ ಡೆಡ್ ಫ್ಯಾಕ್ಟ್ ಹೇಳ್ತೀನಿ. ಯಾಕೆಂದರೆ ಸ್ಕಿಲ್ಲೇ ಇಲ್ಲ ನಮ್ಮ ಎಜುಕೇಷನಲ್ಲಿ. ಸ್ಕಿಲ್ ಬೇಸ್ ಎಜುಕೇಷನನ್ನು ಕೊಡೋದಕ್ಕೆ ಶುರು ಮಾಡಿದ್ರೆ ಖಂಡಿತ ಮಕ್ಕಳು ತನ್ನ ವೃತ್ತಿಗೆ ಅನುಗುಣವಾಗಿ ತನ್ನ ಮನಸ್ಸಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಆಯ್ಕೆ ಮಾಡಿಕೊಂಡು ಆರಂಭ ಮಾಡುತ್ತೆ. ಅದನ್ನೇ ಕಾನ್ಸಂಟ್ರೇಟ್ ಮಾಡಿ ಯಾವುದಕ್ಕೂ ಡೈವರ್ಟ್ ಆಗಲ್ಲ. ಯಾಕೆಂದರೆ ಇವತ್ತು ಹೊರದೇಶಗಳಲ್ಲಿ ಮಕ್ಕಳು ಯಾಕೆ ಅವರು ತುಂಬ ಇದಾಗಿ ಪರಿಣಿತರಾಗ್ತಾ ಇರೋದ್ರಿಂದ ಅವ್ರಿಗೆ ಸ್ಕಿಲ್ ಬೇಸ್ ಎಜುಕೇಷನ್ ಇದೆ. ನಮ್ಮ ದೇಶದಲ್ಲಿ ಇಲ್ಲ ಮೇಡಮ್ ಸ್ಕಿಲ್. ಒಂದು ಮಾತು ಹೇಳಿ, ಪಾಸ್ ಆಗೋದು ಮುಖ್ಯ ಅಲ್ಲ, ಪ್ರಾಣ ಮುಖ್ಯ. ಇದನ್ನ ಪೇರೆಂಟ್ಸ್ ಯಾವತ್ತೂ ಕೂಡ ಮಕ್ಕಳಿಗೆ ಪ್ರೆಷರ್ ಹಾಕ್ಬಾರ್ದು, ನೀನ್ ಮೆರಿಟ್ ಬಾ ಅದಲ್ಲ. ಅವನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವನು ಯಾವ ಫೀಲ್ಡ್ ಅನ್ನು ಆಯ್ಕೆ ಮಾಡ್ಕೊಳ್ತಾನೆ ಆ ದೃಷ್ಟಿಕೋನದಲ್ಲಿ ಅವನನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡಬೇಕು ವಿನಃ ಕೇವಲ ಮೆರಿಟ್ ಆಧಾರದ ಮೇಲೆ ಅವನನ್ನು ಅಳಿಬಾರ್ದು ಅನ್ನೋದು ನನ್ನ. ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ನಂದೊಂದು ಪರ್ಸನಲ್ ರಿಕ್ವೆಸ್ಟ್ ಏನು ಗೊತ್ತಾ ಮೇಡಮ್, ಅವ್ರಿಗೊಂದು ಒಳ್ಳೆ ಮುಖ್ಯಮಂತ್ರಿ ಅಂತ ಆಗಬೇಕು ಅಂತಂದ್ರೆ ಈ ಹೈಟೆಕ್ ಮಾದರಿ ಸ್ಕೂಲ್ ಇದಾವಲ್ಲ ಮೇಡಮ್, ಪ್ರೈವೇಟ್ ಸ್ಕೂಲು, ಅವನ್ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟು ಯಾಕೆ ಈ ಸರ್ಕಾರದವರು ಒಳ್ಳೊಳ್ಳೆ ತಾಲೂಕುಗಳಲ್ಲಿ ಒಳ್ಳೊಳ್ಳೆ ಸ್ಕೂಲ್ಗಳು ಯಾಕೆ ಮಾಡಬಾರ್ದು ಮೇಡಮ್? ಬೇರೆದಕ್ಕೆಲ್ಲ ಬೇಕಾಬಿಟ್ಟು ಆದೇಶ ಮಾಡಿ ಹೊಡೆಸ್ತಾರಲ್ಲ ಮೇಡಮ್, ಒಳ್ಳೆ ಹೈಟೆಕ್ ಸ್ಕೂಲು, ಒಳ್ಳೆ ಹಾಸ್ಪಿಟಲ್ಸು ಅವನ್ನೆಲ್ಲ ಮಾಡ್ರಿ. ಯಾಕೆ ಫಸ್ಟ್ ಪ್ರಿಫರೆನ್ಸ್ ಇರೋದು ಮೇಡಮ್ ವಿದ್ಯೆ, ಅದಕ್ಕೆ ಪ್ರಿಫರೆನ್ಸ್ ಕೊಡಬೇಕು. ಒಳ್ಳೆ ಅವಕಾಶ ಇದೆ. ಈಗ ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಕೊಂಡು ಹೋಗ್ತವೆ, ಹಳ್ಳಿ ಕಡೆ ಎಲ್ಲ ಎಷ್ಟು ಕಷ್ಟ ಇದೆ ವಿದ್ಯಾಭ್ಯಾಸ ಮಾಡೋದು. ಹಂಗಾಗಿ ಅವರು ಮುಖ್ಯಮಂತ್ರಿ ಅವರು ಒಂದು ನಿರ್ಧಾರ ತಗೊಂಡ್ಬಿಟ್ಟು ಒಳ್ಳೆ ಸ್ಕೂಲ್ಗಳು ಹೈಟೆಕ್ ಪ್ರೈವೇಟ್ ಹೆಂಗ್ ಮಾಡ್ತಾರೆ ಅದು ಗೌರ್ಮೆಂಟ್ ಡಿಸಿಷನ್ ತಗೋಬೇಕು, ಒಳ್ಳೆ ಹಾಸ್ಪಿಟಲ್ ತಗೋಬೇಕು. ಇಷ್ಟೊತ್ತು ನಾವು ಪೇರೆಂಟ್ಸ್ ಬಗ್ಗೆನೇ ಹೇಳಿದ್ವಿ. ಟೀಚರ್ಸಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ನೀವು ಸ್ಟ್ರಿಕ್ಟ್ ಆಗಿರೋದು ತಪ್ಪಲ್ಲ, ಆದ್ರೆ ಅಷ್ಟೇ ಕಂಪ್ಯಾಷನೇಟ್ ಆಗಿರೋದು ಮತ್ತೆ ಎಮೋಷನಲ್ ಸೇಫ್ಟಿನ ಮಕ್ಳಿಗೆ ಕೊಡೋದು ಬಹಳ ಮುಖ್ಯ. ಶಿಸ್ತಿಲ್ಲ ಅಂದರೆ ಮಕ್ಕಳು ಕಲಿಯೋದಿಲ್ಲ, ನೀವು ಶಿಸ್ತಿರೋದು ತುಂಬ ಮುಖ್ಯ. ಅಷ್ಟೇ ಅವರಿಗೆ ಆ ಭದ್ರತೆನ, ಭಾವನಾತ್ಮಕ ಭದ್ರತೆಯನ್ನು ನೀವು ಕೊಡ್ತಾ ಇದ್ದೀರಾ ಅನ್ನೋದನ್ನ ಸ್ವಲ್ಪ ಗಮನ ಇಟ್ಟು ನೋಡ್ಕೋಬೇಕು ಟೀಚರ್ಸ್. ಲೈಂಗಿಕ ಭದ್ರತೆ ಹಾಗೂ
ಫಿಸಿಕಲ್ ಸೇಫ್ಟಿ ಮೂರನ್ನು ಶಾಲೆಯಲ್ಲಿ ಕೊಡಬೇಕು. ಜವಾಬ್ದಾರಿ ಇದೆ. ಓಕೆ, ಎನಿವೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಇಷ್ಟೊತ್ತು ಜಾಯ್ನ್ ಆಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ಎನಿವೆ ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ಮತ್ತು ವ್ಯವಸ್ಥೆಯಲ್ಲಿ ಒಂದಷ್ಟು ಬದಲಾವಣೆಯ ಜೊತೆಗೆ ಟೆಕ್ನಾಲಜಿ ಮುಂದುವರೆದಂಗೆಲ್ಲ ನಮ್ಮನ್ನ ನಾವು ಅಪ್ಡೇಟ್ ಮಾಡ್ಕೊಳ್ಬೇಕು ಅಂತೀವಿ. ನಾವು ಹೇಳ್ತಾ ಇದೀವಿ, ಅವ್ರ ಮಕ್ಕಳು ಆಲ್ರೆಡಿ ಅಪ್ಡೇಟ್ ಆಗಿ ಹೋಗಿದ್ದಾರೆ. ಅವ್ರು ಅಪ್ಡೇಟ್ ಆಗಿರೋದ್ರಿಂದ ಅವ್ರನ್ನ ಮಾನಿಟರ್ ಮಾಡಿ ಅವ್ರನ್ನ ಕಂಟ್ರೋಲ್ ಅಲ್ಲಿ ಇಡೋದು ಪೋಷಕರ ಜವಾಬ್ದಾರಿ ಇದೆ, ಶಿಕ್ಷಕರ ಜವಾಬ್ದಾರಿ ಇದೆ. ಸೊ ಎಲ್ಲರೂ ಕೂಡ ಮಕ್ಕಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಅವ್ರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಅನ್ನುವಂಥ ವಿಚಾರವನ್ನ ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದು. ಕಾದ್ ನೋಡೋಣ. ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದಷ್ಟು ಬದಲಾವಣೆಗಳ ಅವಶ್ಯಕತೆ ಇದೆ. ಟೆಕ್ನಾಲಜಿ ಮುಂದುವರೆದಂಗೆಲ್ಲ ಪೋಷಕರು ನಮ್ಮಲ್ಲಿ ನಾವು ಒಂದಷ್ಟು ಅಪ್ಡೇಟ್ ಮಾಡಬೇಕಾಗಿದೆ ಮಕ್ಕಳ ವಿಚಾರದಲ್ಲಿ. ಅದೆಲ್ಲವನ್ನ ಮಾಡ್ಕೊಂಡು ಹೋದ್ರೆ ಮಕ್ಕಳು ಕೂಡ ನಮ್ಮ ಕಂಟ್ರೋಲ್ ಅಲ್ಲಿ ಇರ್ತಾರೆ ಅಂತ